ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪರಿಚಯಿಸಿಕೊಳ್ಳುತ್ತಿರುವುದು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವ ಹೊಂದಿರುವ ಹುಬ್ಬಳ್ಳಿ ಪ್ರಸಿದ್ಧ 3000 ಮಠ. ಕರ್ನಾಟಕದ ಹುಬ್ಬಳ್ಳಿ ನಗರದಲ್ಲಿರುವ 3000 ಮಠವು ವೀರಶೈವ ಲಿಂಗಾಯತ ಪರಂಪರೆಯ ಅತ್ಯಂತ ಪವಿತ್ರ ಹಾಗೂ ಗೌರವಾನ್ವಿತ ಮಠಗಳಲ್ಲಿ ಒಂದಾಗಿದೆ. ಈ ಮಠವು ಬಸವಣ್ಣನವರ ಅನುಭವ ಮಂಟಪದ ತತ್ವಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಕಾಯಕವೇ ಕೈಲಾಸ, ದಾಸೋಹ, ಸಮಾನತೆ ಎಂಬ ಶರಣರ ಸಂದೇಶಗಳನ್ನು ಇಂದಿಗೂ ಜೀವಂತವಾಗಿ ಉಳಿಸಿಕೊಂಡಿದೆ. 3000 ಮಠವು ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳ ಮೂಲಕ ಸಾವಿರಾರು ಭಕ್ತರ ಜೀವನದಲ್ಲಿ ಬೆಳಕಿನ ದೀಪವಾಗಿ ಬೆಳಗುತ್ತಿದೆ. ಪ್ರತಿದಿನ ಇಲ್ಲಿ ಪೂಜೆ, ಪ್ರವಚನ, ಶಿವಾನುಭವ ಗೋಷ್ಠಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರಿಗೆ ಶಾಂತಿ, ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಶ್ರದ್ಧೆ ನೀಡುವ ಈ ಮಠವು ಹುಬ್ಬಳ್ಳಿಯ ಹೆಮ್ಮೆಯ ಸಂಕೇತವಾಗಿದೆ. ನೀವು ಹುಬ್ಬಳ್ಳಿಗೆ ಭೇಟಿ ನೀಡಿದಾಗ 3000 ಮಠಕ್ಕೆ ಭೇಟಿ ನೀಡಿ ಆಧ್ಯಾತ್ಮಿಕ ಅನುಭವವನ್ನು ಪಡೆಯಬೇಕು. ಈ ಮಠದ ಇತಿಹಾಸವು 12ನೇ ಶತಮಾನ ಅಂದರೆ ಕಲಚೂರಿ ವಂಶದ ಕಾಲಕ್ಕೆ ಸೇರಿದೆ. ಶರಣ ಸಂಸ್ಕೃತಿ, ವಚನ ಚಳುವಳಿ ಮತ್ತು ಶಿವಾನುಭವದ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವಲ್ಲಿ 3000 ಮಠ ಮಹತ್ತರ ಪಾತ್ರವಹಿಸಿದೆ. ಶೋಧಕರ ಅಭಿಪ್ರಾಯದಂತೆ ಈ ಮಠವು ಅಲ್ಲಮ ಪ್ರಭುಗಳ ಶೂನ್ಯ ಸಿಂಹಾಸನ ಪರಂಪರೆಯೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದೆ. ವಚನಕಾರರ ಚಿಂತನೆ, ಸಮಾನತೆ, ಕಾಯಕ ಮತ್ತು ದಾಸೋಹದ ತತ್ವಗಳನ್ನು ಪ್ರಚಾರ ಮಾಡುವ ಕೇಂದ್ರವಾಗಿತ್ತು. 3000 ಮಠ ಎಂಬ ಹೆಸರಿನ ಹಿಂದೆ ಆ ಕಾಲದಲ್ಲಿ ಮಠಕ್ಕೆ ಸಂಬಂಧಿಸಿದ್ದ 3000 ಶರಣರು, ಜಂಗಮರು ಅಥವಾ ಗ್ರಾಮಗಳಿದ್ದು ಎಂಬ ಐತಿಹಾಸಿಕ ಉಲ್ಲೇಖಗಳು ಲಭ್ಯವಿವೆ. ಇದು ಮಠದ ವೈಭವ ಮತ್ತು ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಶತಮಾನಗಳಿಂದ ಈ ಮಠವು ಕೇವಲ ಧಾರ್ಮಿಕ ಕೇಂದ್ರವಾಗದೆ ಶಿಕ್ಷಣ, ಸಾಹಿತ್ಯ, ಸಮಾಜ ಸೇವೆಯ ಮೂಲಕ ಜನಜೀವನವನ್ನು ರೂಪಿಸಿದೆ. ಅನೇಕ ಜಗದ್ಗುರುಗಳು ಈ ಮಠದ ಪೀಠವನ್ನು ಅಲಂಕರಿಸಿ ಶಿವಶರಣರ ಸಂದೇಶವನ್ನು ಮುಂದುವರಿಸಿದ್ದಾರೆ. ಇಂತಹ ಇನ್ನಷ್ಟು ಐತಿಹಾಸಿಕ ಹಾಗೂ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.